ನಿಮ್ಮ ಕೋಳಿಗಳಿಗೂ ಸಮರ್ ಟೈಮ್ನಲ್ಲಿ ಈ ರೋಗ ಕಾಣಿಸ್ಕೊಳ್ತಾ ಇದೆಯಾ? ಹಾಗಿದ್ದರೆ ಈ ವಿಡಿಯೋನ ಕೊನೆ ತನಕ ನೋಡಿ. ಹಲೋ ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ? ಆರಾಮದಿರಿ ಅಂತ ತಿಳ್ಕೊತೀನಿ. ವೆಲ್ಕಮ್ ಟು ಲಕ್ಕಿ ಫಾರ್ಮಿಂಗ್ ಮಧೋಳ. ಸ್ನೇಹಿತರೆ, ನಾ ಲಾಸ್ಟ್ ವಿಡಿಯೋದಾಗ ಹೇಳಿದ ಪ್ರಕಾರ ಅದೇ ಪಿ ಪೌಡ್ರನ್ನ ಅದೇ ರೇಂಜ್ನಾಗ ಕುಡಿಯೋಕೆ ಕೊಡ್ರಿ ಮರಗಳಿಗೆ, ಡ್ರಿಂಕರ್ ಒಳಗೆ ಹಾಕಿಡ್ರಿ. ಆದರೂ ಕಡಿಮೆ ಆಗಲಿಲ್ಲ ಅಂದ್ರೆ ಅದೇ ಪಿ ಪೌಡ್ರನ್ನ ಒಂದು ಅರ್ಧ ಲೀಟ್ರ್ ನೀರು ತೊಗೊರಿ. ಅರ್ಧ ಲೀಟ್ರ್ ನೀರು ತೊಗೊಂಡು ಸ್ವಲ್ಪ ಡ್ರಿಂಕರ್ಸ್ ಒಳಗೆ ಹಾಕ್ತಿರಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡಿರಿ. ಡೋಸ್ ಜಾಸ್ತಿ ಮಾಡಿ 1 by 1 ಎಷ್ಟು ಮರಗಳು ಬಂದಾವಲ್ಲ, ಬಂದು ಮರಿ ಬರದೇ ಇರೋ ಮರಿ ಎಷ್ಟು ಅದಾವಲ್ಲ ಅಷ್ಟು ಮರಗಳನ್ನ ಅದ್ರೊಳಗೆ ಡಿಪ್ ಮಾಡಿ ತೆಗೀರಿ. ಏನು ಸೈಡ್ ಎಫೆಕ್ಟ್ಸ್ ಇಲ್ಲ. ಇದನ್ನೆಲ್ಲ ಮೆಡಿಕಲ್ನಾಗ ಡಾಕ್ಟರ್ಸ ಹೇಳಂಗಿಲ್ಲ ರೀ. ಇವನ್ನೆಲ್ಲ ನಾವು ಕಂಡ್ಕೋಬೇಕಾಗತ್ತೆ ರೀ. ಯಾಕಂದ್ರೆ ನಾವು ಮಾಡಾಕತ್ತೀವಿ ಅಂದ್ಮ್ಯಾಗ ನಾವು ಪ್ರಾಕ್ಟಿಕಲಾಗಿ ಓನಾಗಿ ನಾವು ಕಂಡು ಹಿಡ್ಕೊಂಡ ಮ್ಯಾಗ ನಮ್ಗೆ ಸೊಲ್ಯೂಷನ್ಗೆ ಗೊತ್ತಾಕೈತಿ. ಈಗ ನಾ ಪ್ರೆಸೆಂಟಾಗಿ ಇದು ಮಾಡಿದ್ದಕ್ಕೆ ನಂಗೆ ರೋಗ ಕಂಟ್ರೋಲ್ ಆಗೈತಿ ಅಂತೇಳಿ ಅನಿಸೈತಿ ರೀ. ಅದಕ್ಕೆ ನಿಮ್ಗೆ ಹೇಳಾಕತ್ತನು. ಏನರ ಡೌಟ್ಸ್ ಇದ್ದು ಅಂದ್ರೆ ಕಮೆಂಟ್ ಮಾಡಿರಿ. ಯಾದರೂ ಕಡಿಮೆ ಆಗಲಿಲ್ಲ ಅಂದ್ರೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂತೇಳಿ ಮುಂದಿನ ವಿಡಿಯೋದಾಗ ನಿಮ್ಗೆ ಹೇಳ್ತೇನೆ ರೀ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿರಿ. ಹಾಗೆ ಒಂದು ಚಿಕ್ಕದಾಗಿ ಒಂದು ಫಾಲೋ ಮಾಡೋದು ಮಾತ್ರ ಮರೆಯೋಕೆ ಹೋಗ್ಬೇಡ್ರಿ.